ಬಿ ಜೆ ಪಿಗೆ ಏನಾಗಿದೆ ಇವರೇ, ಸಿದ್ದರಾಮಯ್ಯ ಅವ್ರ ಹೆಸರು, ಡಿ ಕೆ ಅವ್ರ ಹೆಸರು ಮತ್ತು ನಮ್ಮ ಹೆಸರು ಅವರಿಗೆ ದಿನಕ್ಕೆ 1-2 ಸರಿ ಹೇಳಿಲ್ಲ ಅಂದರೆ ಅವರಿಗೆ ಊಟ ಎಲ್ಲ ಜೀರ್ಣನೂ ಆಗಲ್ಲ, ಜೀರ್ಣನೂ ಆಗಲ್ಲ, ರಾತ್ರಿ ನಿದ್ದೆನೂ ಬರೋಲ್ಲ. ನಾವು 3 ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿ ಜೆ ಪಿ ಅವರಿಗೆ. ಏನಿದ್ರೂ ನಮ್ಮ ಹೆಸರು ಹೇಳಲೇಬೇಕು. ಈಗ ಕೆಲವು ಬಿ ಜೆ ಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತಕುಮಾರ್ ಅವ್ರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರು ಹೇಳಿ ಇವರೇ? ಎಲ್ಲಿದ್ರು ಅವರು? ನಿಮಗೇ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ. ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೇಳಿಬಿಡಿ, ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನಗೆ ಹೇಳಿಬಿಡ್ಲಿ. ನಾವು ಇಡೀ ಕರ್ನಾಟಕಕ್ಕಲ್ಲ, ಅವ್ರ ಜಿಲ್ಲೆಗೆ ಹೇಳಿಬಿಡ್ಲಿ. ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಇತ್ತಲ್ಲ, ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರಿಗೆ ಏನಾದರೂ ಮಾತಾಡ್ಬೋದು, ನಾವು ಮಾತಾಡ್ಬಾರ್ದಂತ ಏನಾದರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಏನು ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದು ಸರಿಯಾನ ಪಾರ್ಲಿಮೆಂಟ್ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದು ಸರಿನೂ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತಾ ಬಗ್ಗೆ ಮಾತಾಡಿಲ್ಲ, ಯಾಕೋ? ಏನಾಯ್ತು ಪರೇಶ್ ಮೆಸ್ತಾ ಕೇಸು? ಅನಂತಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿಲ್ಲ ತಮಗೆ? ಈಗ ಪರೇಶ್ ಮೆಸ್ತಾ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೀ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ? ಏನಕ್ಕೆ? ನೋಡಿ, ನೀವು ಅನಂತಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ. ನಮ್ಮ ಜೊತೆ ಚರ್ಚೆಗಿಂತ ನಮ್ಮ 4 ಜನ ಶಂಕರಾಚಾರ್ಯರು ಇದ್ದಾರಲ್ಲ ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು? ನಿಮ್ಮ ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಈ ಬಿ ಜೆ ಪಿಯವರು ನಾವು ಹಿಂದುತ್ವ ಬಗ್ಗೆ, ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲ, ಅದರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳಿಬಿಡಿ ಏನಂತ. ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳಿಬಿಡಿ, ಅವ್ರಿಗೆ ಗೊತ್ತಿಲ್ಲ. ವಾಟ್ ಈಸ್ ದಿಸ್ ಅಂದರೆ, ಯಾವುದೇ ಒಂದು ದೇಗುಲ ಕಟ್ಟದಿರಬೇಕಾದಾಗ, ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು, ಪೂಜಾರಿಗಳು ಬಂದು, ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಮಾಡಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದರೆ, ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವು ಇರಬೇಕು, ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ, ಇದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಒಂದು ನಿಮಿಷ ಕೇಳಿಬಿಡಿ ಸರ್, ಹೇಳ್ತೀನಿ. ಅದಾದಮೇಲೆ ಏನು ಉತ್ತರ ಕೊಟ್ಟರು ಹೇಳ್ತೀನಿ ನಾನು. ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ. ಬಿ ಜೆ ಪಿಯವ್ರಿಗೆ ಗೊತ್ತಾ? ಯಾರು ಮಾಡಬೇಕಾಗಿರೋದು ಅಂದರೆ, ಇದು ಸಾಧು ಸಂತರು ಮಾಡಬೇಕು, ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ. ಶಂಕರಾಚಾರ್ಯರು 4-5 ಸರಳವಾದಂಥ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು, ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮಂಥವ್ರು ಏನು ಮಾಡಬೇಕು? ಚಪ್ಪಾಳೆ ಹೊಡಿಯೋಕ್ಕಿದ್ದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನು ಕೇಳ್ತಾ ಇರೋದಂದರೆ, ಯಾಕೆ ಜನವರಿ 22ನೇ ತಾರೀಕೆ ಮಾಡಬೇಕು? ರಾಮನವಮಿ
ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಇದು ನಮ್ಮ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ ಪ್ರಶ್ನೆಗಳಲ್ಲ, ಶಂಕರಾಚಾರ್ಯ ಅವ್ರು ಕೇಳ್ತಾ ಇರೋದು. ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ, ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಯಾರಿಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ ಜನವರಿ 22 ಮಾಡ್ತಾ ಇರೋದಂತ ಕೇಳ್ತಾ ಇರೋದು. ಆಮೇಲೆ ಇವರು ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರಬೇಕು. ರಾಮ ಮಂದಿರ ಕಂಪ್ಲೀಟೇ ಆಗಲಾರ್ದಾಗ, ವೆನ್ ಇಟ್ ಈಸ್ ಇನ್ಕಂಪ್ಲೀಟ್, ಯಾಕೆ ಅವಸರ ಮಾಡ್ತಾ ಇದ್ದೀರಾ? ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ, ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ. 4-5 ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು. ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿ ಜೆ ಪಿಯವರೆಲ್ಲ ನಮ್ಮ ಹತ್ರ, ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದ್ದಾರಲ್ಲ. ನಮಗಂತೂ ನೀವು ಬಿಡಿ, ನಾವು ಹಿಂದೂ ವಿರೋಧಿ ಅಂತ ನೀವು ಹೇಳ್ತೀರಾ, ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ. ಅವರಂತೂ ಅಲ್ಲ ಅಲ್ಲ, ಅವ್ರ ಹೆಸರಲ್ಲೇ ಹೇಳಿಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ? ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವ ನಿಮಗೆ? ತಮ್ಮ ಹಿರಿಯರೇ ಕೇಳ್ತಾ ಇದ್ದಾರೆ, 4-5 ಸರಳವಾದಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ಸಿದ್ದರಾಮಯ್ಯ ಅವರಿಗೆ ಕ್ವಚನ್ದಲ್ಲಿ ಬೈಯೋದು, ಕಾಂಗ್ರೆಸ್ಸಿಗೆ ಬೈಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬೈಯೋದು, ಖರ್ಗೆ ಅವ್ರಿಗೆ ಬೈಯೋದು. ಅವ್ರು ಸವಾಲು ಎತ್ತಿದಾರಾ? ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ. 4 ಶಂಕರಾಚಾರ್ಯರು ಅವ್ರೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಶೃಂಗೇರಿ ಮಠದವರು ಇಬ್ಬರು ಮಠಾಧೀಶ್ವರಗಳು ಕ್ಲಾರಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಇವರೆಲ್ಲರೂ ಆ್ಯಂಟಿ ಮೋದಿ ಅಂದ್ರಲ್ಲ, ಈಗ ಮೋದಿ ಅವ್ರಿಗಿಂತ ದೊಡ್ಡವರಾಗ್ಬಿಟ್ಟವ್ರೆ, ಶಂಕರಾಚಾರ್ಯಕ್ಕಿಂತ ದೊಡ್ಡವರು. ಅವ್ರು ಏನು ಹೇಳಿರೋದೆ, ನಮ್ಮದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ, ಎಲ್ಲರೂ ಹೋಗ್ಬೋದು, ನಾವು ಇದಕ್ಕೆ ನಮ್ಮದು ಯಾವುದೇ ತಕರಾರಿಲ್ಲ, ನಾವು ಬರ್ತಾ ಇಲ್ಲ ಅಂತ ಅವ್ರು ಅಷ್ಟೇ ಹೇಳ್ತಾ ಇರೋದು. ಎನಿಬಡಿ ಕ್ಯಾನ್ ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ. ಆಯಿತು, ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇರೋರೇ 4-5 ಜನ ಸರ್, ಹಿರಿಯರು. ಏನು ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದ್ದಾರೆ, ಯಾರು ಸ್ಥಾಪನೆ ಮಾಡಿದವರು ಇವರು 4-5 ಜನದ್ದು ಪ್ರಚಾರ ಮಾಡ್ತಾ ಇರೋದು 4-5 ಜನರು, ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು 4-5 ಜನರು. ಅವ್ರು ಇರ್ಬೇಕು ತಾನೆ? ಅವ್ರು ಇದ್ದಾರಾ? ಅಷ್ಟೇ. ಆಮೇಲೆ ಇದು ನಾವಲ್ಲ ಸರ್, ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಕಾಂಗ್ರೆಸ್ಸಿಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳಿದ್ದು ಅವರು, ಉತ್ತರ ಕೊಡಬೇಕಾಗಿರೋದು BJP ಅವರು. ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ? ಏನು ಸರ್, ಏನು ಲೀಗಲ್ ಏನಾದರೂ ಇದೆಯಾ ಇದರಲ್ಲಿ? ಐ ಡೋಂಟ್ ಸಿ ಎನಿಥಿಂಗ್. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ, ಸ್ವಾಗತ ಮಾಡಿದ್ವಿ ಅಷ್ಟೇ. ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್.